NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ದಿನಾಂಕ 25/3/2025 ಮಂಗಳವಾರದಂದು ಧ್ವನಿ ಲಯನ್ಸ್ ಹಾಗೂ ಮಹಿಳಾ ಮಕ್ಕಳ ಸಂಸ್ಥೆಯ ವತಿಯಿಂದ ಬಡ ರೈತ ಮಹಿಳೆಗೆ 50,000 ಬೆಲೆ ಬಾಳುವ ಹಸುವನ್ನು ಉಚಿತವಾಗಿ ಕೊಡಲಾಯಿತು. ಈ ಕಾರ್ಯಕ್ರಮವನ್ನು ಶ್ರೀಮತಿ ರಜನಿ ರಾಜ್ ಮಹಿಳಾ ಅಧ್ಯಕ್ಷರು ಆಯೋಜಿಸಿ ಬಡ ಮಹಿಳೆಗೆ ಹಸುವನ್ನು ವಿತರಿಸುವ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ವಿಶ್ವ ಒಕ್ಕಲಿಗರ ಮಠದ ಪೀಠಾಧಿಪತಿಗಳು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಆನಂದ್ ಮಂಡ್ಯ ಹಾಗೂ ಲಯನ್ ಸುಬ್ರಹ್ಮಣ್ಯ, ಜಿಲ್ಲಾ ರಾಜ್ಯಪಾಲರು ತಿಮ್ಮಯ್ಯ, ಪೊಲೀಸ್ ಅಧೀಕ್ಷಕರು ಮಂಡ್ಯ ಹಾಗೂ ಡಾಕ್ಟರ್ ಕೃಷ್ಣ ಹಾಗೂ ಪಶು ವೈದ್ಯಾಧಿಕಾರಿಗಳು ಗೋವಿಂದ ಮದ್ದೂರ್, ಕೃಷಿ ಇಲಾಖೆಯ ಅಧಿಕಾರಿಗಳು, ಲಯನ್ ಕ್ಲಬ್ಬಿನ ಅಧ್ಯಕ್ಷರಾದ ಶ್ರೀಮತಿ ರಜನಿ ರಾಜ್ ಆಗಮಿಸಿ ಬಡ ಮಹಿಳೆಗೆ ಹಸುವನ್ನು ಕೊಡಲಾಯಿತು. ಈ ಕಾರ್ಯಕ್ರಮವು ಮಂಡ್ಯ ಜಿಲ್ಲೆ ಮದ್ದೂರಿನ ತಾಲೂಕಿನ ಪಂಚಾಯಿತಿ ಸಭಾಂಗಣದಲ್ಲಿ ನೆರವೇರಿತು. ಅಂದರೆ ಮೈಸೂರು, ಮಂಡ್ಯ, ಚಾಮರಾಜನಗರದ ವ್ಯಾಪ್ತಿಯಲ್ಲಿರುವ ಸುಮಾರು 100 ಲಯನ್ ಸಂಸ್ಥೆಗಳನ್ನು ಒಳಗೊಂಡಂತಾಗಿದೆ. ಆ ಒಂದು ಜಿಲ್ಲೆಯ ಒಂದು ಉತ್ತಮವಾದ ಲಯನ್ ಸಂಸ್ಥೆ ಅಂದರೆ ಲಯನ್ಸ್ ಮದ್ದೂರು ಧ್ವನಿ ಲಯನ್ ಸಂಸ್ಥೆ. ಅದರ ಸಂಸ್ಥಾಪಕ ಅಧ್ಯಕ್ಷರು, ಹಾಲಿ ಅಧ್ಯಕ್ಷರು ಕೂಡ ರಜನಿ ರಾಜ್ ಅವರು ಹಾಗೂ ಅವರ ತಂಡ ಇವತ್ತು ನನ್ನ ಡಿಸ್ಟ್ರಿಕ್ಟ್ ಗವರ್ನರ್ ಅಫಿಷಿಯಲ್ ವಿಸಿಟ್ ಅಂತ ಹೇಳ್ತೀವಿ ಈ ಸಂಸ್ಥೆಗೆ ನಾನು ಭೇಟಿ ಕೊಟ್ಟಿರುವ ಒಂದು ಸಂದರ್ಭದಲ್ಲಿ ಒಂದು ಹಸು, ಇದಕ್ಕೆ ಧ್ವನಿ ಅಂತ ಹೆಸರಿಟ್ಟಿದ್ದಾರೆ. ಅವರ ಸಂಸ್ಥೆ ಹೆಸರು ಧ್ವನಿ ಅನ್ನೋ ಹೆಸರಿರುವ ಹಸುವನ್ನು ಈ ಫಲಾನುಭವಿಗೆ ಇವತ್ತು ಅವ್ರಿಗೆ ನೆರವಾಗಿ ನೀಡಿ ಅವರ ಜೀವನೋಪಾಯಕ್ಕೆ ಅನುಗುಣವಾಗಿ ಈ ಹಸುವನ್ನು ನೀಡ್ತಿದ್ದಾರೆ. ಉತ್ತಮವಾದಂಥ ಒಂದು ಕೆಲಸಕ್ಕೆ ನಾನು ಭಾಗಿಯಾಗಿರೋದು ತುಂಬ ಸಂತೋಷ ತಂದಿದೆ. ಧ್ವನಿ ಸಂಸ್ಥೆ ಮಹಿಳೆಯರ ಒಂದು ನ್ಯಾಯಕ್ಕಾಗಿ ಹೋರಾಟ ಮಾಡ್ತಿರುವಂಥ ಸಂಸ್ಥೆಯ ಅಧ್ಯಕ್ಷರನ್ನು ಹೊಂದಿರುವಂಥ ಸಂಸ್ಥೆ. ರಜನಿ ರಾಜ್ ಅವರು ನಮ್ಮ ಕರ್ನಾಟಕ ಆಗಲಿ ಬೇರೆ ರಾಜ್ಯಗಳಲ್ಲಾಗಲಿ ಎಲ್ಲೇ ಮಹಿಳೆಯರಿಗೆ ನ್ಯಾಯ ದೊರಕುತ್ತಿಲ್ಲ ಅಂತಂದರೆ ಅವರಲ್ಲಿ ಹೋಗಿ ಎಂಥ ಸವಾಲುಗಳಿದ್ದರೂ ಅದನ್ನು ಎದುರಿಸಿ ಅವರು ಪರಿಹಾರ ಕೊಟ್ಟು ಬರ್ತಿರುವಂಥ ಯಶಸ್ವಿ ಕಾರ್ಯಗಳನ್ನು ನಾವು ಬಹಳಷ್ಟು ಕೇಳಿದ್ದೀವಿ. ಇವತ್ತು ಅಂಥ ಒಂದು ಸಂಸ್ಥೆಗೆ ಬಂದಿರೋದು, ಅದು ಮಹಿಳಾ ಮಾಸವಾದಂಥ ಮಹಿಳೆಯ ದಿನಾಚರಣೆ ಮಾರ್ಚಿಟ್ಟು ಆ ಒಂದು ಮಾಸಾಚರಣೆಯ ಸಂದರ್ಭದಲ್ಲಿ ಬಂದು ಈ ಒಂದು ಧ್ವನಿ ಅನ್ನುವಂಥ ಹೆಸರಿರುವ ಈ ಮುದ್ದು ಹಸುವನ್ನು ಇವತ್ತು ಫಲಾನುಭವಿಸುತ್ತಿರೋದು ಮತ್ತು ನಮ್ಮ ಪೊಲೀಸ್ ಇಲಾಖೆಯ SPಯವರು ಇರೋದು ಭಾಳ ಸಂತೋಷದ ಸಂಗತಿ. ಇಂಥ ಒಳ್ಳೆಯ ಕೆಲಸಗಳು ಹೆಚ್ಚೆಚ್ಚು ಧ್ವನಿ ಸಂಸ್ಥೆಯಿಂದ ನಡೆಯಲಿ, ಸಾರ್ವಜನಿಕರು ಇವರಿಗೆ ಸಹಕಾರ ಕೊಡಲಿ ಅಂತ ನಾನು ಹಾರೈಸುತ್ತೇನೆ. ನ್ಯಾಯಾಧೀಶರಿಗೆ ವಂದಿಸುತ್ತಾ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವ ಗಣ್ಯರಿಗೆ, ವೇದಿಕೆ ಮುಂಭಾಗ ಇರುವ ನನ್ನ ಅಕ್ಕ ತಂಗಿಯದಿರೆ, ಅಣ್ಣ ತಮ್ಮಂದಿರೆ, ಮಾತೆಯರು, ಈ ಥರ ನಾವು ಧ್ವನಿ ಲಯನ್ ಸಂಸ್ಥೆಯಿಂದ ಇದೊಂದೇ ಕಾರ್ಯಕ್ರಮ ಅಲ್ಲ ನಾವು ಮಾಡ್ಕೊಂಡು ಬರ್ತಾ ಇರೋದು. ಇದು ಹಲವಾರು ವರ್ಷಗಳಿಂದ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಧ್ವನಿ ಲಯನ್ಸ್ ಕ್ಲಬ್ಬನ್ನು ಸ್ಥಾಪನೆ ಮಾಡಿ 4 ವರ್ಷ ಆಯಿತು. ಧ್ವನಿ ಮಹಿಳಾ ಮಕ್ಕಳ ಸಂಸ್ಥೆಯನ್ನು ಹುಟ್ಟಾಕಿ ಅದು ಕೂಡ 5ನೇ ವರ್ಷಕ್ಕೆ ಕಾಲಿಟ್ಟಿದೆ. ಜೊತೆಗೆ ರಾಜ್ಯಾದ್ಯಂತ ಮಹಿಳೆಯರ ಪರವಾಗಿ, ನೊಂದ ಮಹಿಳೆಯರ ಪರವಾಗಿ ಕೌಟುಂಬಿಕ ಕಲಹಗಳಂತ ಬಂದಂಥ ಘಟನೆಗಳನ್ನು ಆಲಿಸಿ, ಇಮೇಲ್ ಮುಖಾಂತರ ಬಂದಂಥ ಅರ್ಜಿಗಳನ್ನು ನೋಡಿ, ಅಲ್ಲಿ ಕೆಲವೊಂದು ನ್ಯಾಯಾಧೀಶರಿರ್ಬೋದು, ವರಿಷ್ಠಾಧಿಕಾರಿಗಳಿರ್ಬೋದು, ಅವರ ಸಲಹೆಯನ್ನು ತಗೊಂಡು ಇಲ್ಲಿ ತನಕ ಮಹಿಳೆಯರಿಗೆ ಕೋರ್ಟ್ ಮೆಟ್ಲತ್ತಿದೆ, ಠಾಣೆ ಮೆಟ್ಲತ್ತಿದೆ ನ್ಯಾಯವನ್ನು ಒದಗಿಸ್ಕೊಳ್ತಾ ಬಂದಿರುವುದರಿಂದ ಕರ್ನಾಟಕ ಸರ್ಕಾರ ಗುರುತಿಸಿ ನನಗೆ ಯಡಿಯೂರಪ್ಪ ಸರ್ಕಾರ ಇರುವಾಗ ಕಿತ್ತೂರು ರಾಣಿ ಚೆನ್ನಮ್ಮ ಶೌರ್ಯ ಪ್ರಶಸ್ತಿಯನ್ನು ಕೊಟ್ಟು ಅಭಿನಂದಿಸಿದೆ. ಈ ಲಯನ್ ಸಂಸ್ಥೆಯಿಂದ ಹಸು ವಿತರಣಾ ಸಮಾರಂಭವನ್ನು ಹಮ್ಮಿಕೊಳ್ಬೇಕು ಅಂತ ನಾನು ಕೃಷ್ಣ ಪ್ರಿನ್ಸಿಪಾಲ್ ಅವರಿಗೆ ಕೇಳುವಾಗ ಒಳ್ಳೆಯ ಆಲೋಚನೆ, ನಮ್ಮ ಗುರುಗಳನ್ನು ಕರೆಸಿ ಮಾತಾಡಿ ನೀವು ಮಾಡ್ತಾ ಇರೋದು ಒಳ್ಳೆಯ ಸೇವೆ ಅಂತ ಹೇಳಿದರು. ಆವಾಗ ಗುರುಗಳನ್ನು ಭೇಟಿ ಮಾಡ್ತೀನಿ. ಅವರೇ ಒಂದು ಡೇಟನ್ನು ಈ ದಿನ ಕೊಡ್ತಾರೆ, ಈ ಡೇಟಲ್ಲಿ ನಾನು ಬರ್ತೀನಿ, ಖಂಡಿತ ಕಾರ್ಯಕ್ರಮಕ್ಕೆ ಭಾಗವಹಿಸ್ತೀನಿ, ನೀವು ಮಾಡಿ ಅಂತೇಳಿ ನಿರ್ಬಂಧಿಸ್ತಾರೆ. ಅದೇ ಥರ ನ್ಯಾಯಾಧೀಶರನ್ನು ಕೂಡ ಕೇಳ್ತೀನಿ ನಾನು, ಎಲ್ಲ ಹೆಣ್ಮಕ್ಳು ಸೇರಿಸಿ ನೀವು ಆದಷ್ಟು ನಮ್ಮ ಎಲ್ಲ ಹೆಣ್ಮಕ್ಳು ರೈತಾಪಿ ಕುಟುಂಬದವರಿಗೆ ಕಾನೂನು ಅರಿವು ಬೇಕಿದೆ, ಹೆಚ್ಚಿಗೆ ಜನ ಸೇರಲಿ, ಕಾನೂನು ಅರಿವು ತಿಳ್ಕೊಳ್ಳಿ, ಮಹಿಳೆಯರಿರ್ಬೋದು ಪುರುಷರಿರ್ಬೋದು, ಆದಷ್ಟು ಅದರ ವ್ಯವಸ್ಥೆಯನ್ನು ಮಾಡಿ ಅಂತ ಹೇಳಿದರು. ಕಡೆಗೆ ಕೃಷಿ ಬಗ್ಗೆನೂ ಹೇಳಿ, ಕೃಷಿ ಅಧಿಕಾರಿಗಳನ್ನು ಹಾಕೊಡಿ ಅಂತ ಹೇಳಿದರು. ಪಶು ವೈದ್ಯರು ಬಂದಿದ್ದಾರೆ. ನೆಕ್ಸ್ಟ್ ನಾನು ಹಸು ನೋಡೋಕೆ ಹೋಗುವಾಗ ಅವರಿಗೆ ಕಾಲ್ ಮಾಡ್ತೀನಿ,
ಈಗ ನಿರ್ಗಮಿಸಿರುವ ಜಿಲ್ಲಾ ಗವರ್ನರ್ ಲಯನ್ಸ್ ಸಂಸ್ಥೆಯವರ ಧ್ವನಿ ಲಯನ್ಸ್ ಸಂಸ್ಥೆಯ ಅಧ್ಯಕ್ಷರಾದ ರಜೀಂದ್ರರಾಜ್ ಮೇಡಮ್ ಅವರೇ ಹಾಗೂ ಎಲ್ಲ ಗಣ್ಯರೇ ಹಾಗೂ ವೇದಿಕೆ ಮುಂದಿರುವ ಎಲ್ಲ ನನ್ನ ಅಕ್ಕ ತಂಗಿಯರ ಅಣ್ಣ ತಮ್ಮ, ಈ ದಿನ ಧ್ವನಿ ಲಯನ್ಸ್ ಸಂಸ್ಥೆಯಿಂದ ಚಿಕ್ಕತಾಯಮ್ಮ ಎಂಬ ಒಬ್ಬ ಮಹಿಳೆಗೆ ನಮ್ಮ ಜೀವನದಿಂದ ಒಂದು ಒಳ್ಳೆಯ ರೀತಿಯಲ್ಲಿ ನಿರ್ವಹಿಸಲಿಕ್ಕೆ ಒಂದು ಹಸುವನ್ನು ಕೊಡುವ ಕಾರ್ಯಕ್ರಮ ಇದೆ ಅಂತ ರಜನಿ ಮೇಡಮ್ ಅವರು ಹೇಳಿದಾಗ ನನಗೆ ಭಾಳ ಸಂತೋಷ ಇದೆ. ಯಾಕೆಂದರೆ ಯಾವುದೇ ಹಣ ಕೊಡುವಂಥದ್ದು ಅದು ಮಿಸ್ಯೂಸ್ ಆಗುವಂಥದ್ದು ಇಂಥ ಕಾರ್ಯಕ್ರಮ ನಾವು ಸುಮಾರು ಕಡೆ ನೋಡಿದ್ದೀವಿ. ಆದರೆ ಇಲ್ಲಿ ಒಂದು ಒಳ್ಳೆಯ ಗುರಿಯನ್ನು ಇಟ್ಕೊಂಡು ಒಂದು ಹಸುವನ್ನು ಕೊಟ್ಟಿದ್ದಾರೆ. ಈ ಐಡಿಯಾವನ್ನು ಮಾಡಿಕೊಂಡ ಈ ಸಂಸ್ಥೆಗೆ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನು. ಈ ಕಾರ್ಯ ಇಷ್ಟಕ್ಕೆ ನಿಲ್ಲಬಾರ್ದು. ರಜನಿ ಮೇಡಮ್ ಅವರು ನಮ್ಗೆ ಗೊತ್ತಿದೆ, ಇಡೀ ರಾಜ್ಯದಲ್ಲಿ ಎಲ್ಲೇ ಒಂದು ಮಹಿಳೆಗೆ ಅನಾನುಕೂಲ ಆದಾಗ ಅವರು ಹೋಗಿ ಅಲ್ಲಿ ನ್ಯಾಯ ಕೊಡ್ತಾ ಇದ್ದಕ್ಕೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀವಿ. ಆಗಾಗ ಅವರು ನಮ್ಮ ಜೊತೆ ಚರ್ಚೆಯನ್ನು ಮಾಡ್ತಾ ಇರ್ತೀವಿ. ಈ ಕಾರ್ಯ ಇನ್ನೂ ಮುಂದುವರಿಲಿ, ಅವರಿಗೆ ದೇವರವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಮತ್ತು ನಿಮ್ಮೆಲ್ಲರ ಆರೈಕೆ ಸಿಕ್ಕಲಿ ಅಂತ ಹೇಳಿ ಅವರಿಗೆ ನಾನು ಹಾರೈಸ್ತೇನೆ. ಅದೇ ರೀತಿ ಈ ದಿನ ಈ ಕಾರ್ಯಕ್ರಮದ ಸದುಪಯೋಗವನ್ನು ನೀವೆಲ್ಲ ಪಡ್ಕೊಳ್ಬೇಕು. ಕಾನೂನು ಅರಿವು ಏನು, ಈ ದಿನ ಮಹಿಳಾ ದಿನಾಚರಣೆಯ ಮಾಸಾಚರಣೆಯನ್ನು ನಾವು ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲವನ್ನು ಈ ತಿಂಗಳಲ್ಲಿ ಅಷ್ಟೇ ಅಲ್ಲ, ಯಾವಾಗ ಮಹಿಳೆಯರು ಸಬಲರು, ನೀವು ಎಲ್ಲದರಲ್ಲೂ ಎಷ್ಟು ಮುಂದೆ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಸುಂದರ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸ್ಕೊಳ್ಬೇಕು ಅಂತೇಳಿ ನಮ್ಮ ಪರಮ ಪೂಜ್ಯರು ಆದಂಥ ಶ್ರೀ ಶ್ರೀ ನಿಶ್ಚಲಾನಂದ ಮಹಾಸ್ವಾಮೀಜಿಗಳನ್ನ ಕೇಳ್ಕೊಂಡಾಗ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಖಂಡಿತ ಬರ್ತೀನಿ ಅಂತ ಒಪ್ಪಿ ಆಗಮಿಸಿದರೆ ಮಂಡ್ಯ ಜಿಲ್ಲೆಯ ಜನತೆಗೆ ನಮ್ಮ ಪರಮ ಪೂಜ್ಯರ ಪರಿಚಯ ನಾವೇನು ಮಾಡಿಕೊಡ್ಬೇಕಾಗಿಲ್ಲ. ಇಡೀ ಮಂಡ್ಯ ಜಿಲ್ಲೆಯ ಜನತೆ ಮತ್ತು ಕರ್ನಾಟಕದ ಜನತೆ ಒಬ್ಬ ದಕ್ಷ, ಪ್ರಾಮಾಣಿಕ, ನಿಷ್ಕಳಂಕ ವ್ಯಕ್ತಿತ್ವದ ಒಬ್ಬ ಅಧಿಕಾರಿಗಳನ್ನೇನಾರ ನಾವು ಕಂಡಿದ್ದೀವಿ ಅಂದ್ರೆ ಅದು ನಮ್ಮ ಪರಮ ಪೂಜ್ಯರು. ಅವರ ಅಧಿಕಾರ ಅವಧಿಯಲ್ಲಿ ನಾವರು ಕಂಡಂತಹ ಒಬ್ಬ ದಕ್ಷ ಆಡಳಿತಗಾರರಾಗಿ ಬಡ ನೊಂದ ರೈತರಿಗೆ ಮತ್ತು ಮಹಿಳೆಯರಿಗೆ ಮತ್ತು ಈ ಸಮಾಜವನ್ನ ಸುಧಾರಣೆ ಮಾಡತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಸೇವೆಯನ್ನ ಮಾಡಿ ನಂತರ ಪ್ರಾಮಾಣಿಕ ಸೇವೆ 60 ವರ್ಷಕ್ಕೆ ಸಕಾರಣ ಆಗುತ್ತೆ. ಯಾಕಂದ್ರೆ ನಮ್ಮ ಭಾರತ ದೇಶ ಹಳ್ಳಿಗಳಿಂದ ಕೂಡಿದಂತ ದೇಶ. ರೈತ ನಮ್ಮ ದೇಶದ ಬೆನ್ನೆಲುಬು. ಮತ್ತೆ ನಾವು ವಿಶೇಷವಾಗಿ ರೈತರಿಗೆ ಮತ್ತೆ ನಮ್ಮ ಸೈನಿಕರಿಗೆ ಗೌರವ ಯಾಕೆ ಕೊಡ್ತೀರಪ್ಪ ಅಂದ್ರೆ, ರೈತರಿಂದ ಇವತ್ತು ನಾವು ಜೀವನ ಮಾಡ್ತಾ ಇದ್ದೀರಪ್ಪ ಅಂತಂದ್ರೆ ಅದಕ್ಕೆ ಪ್ರಮುಖ ಪಾತ್ರ ರೈತ. ರೈತ ತನ್ನ ಜಮೀನಲ್ಲಿ ತನ್ನ ಶ್ರಮ ಹಾಕಿ ಹುಟ್ಟಿ ಬೆಳೆದಾಗ ಮಾತ್ರ ನಾವು ತಿನ್ನಕ್ಕೆ ಸಾಧ್ಯ ಆಗುತ್ತೆ. ಅವರು ಹುಟ್ಟೆ ಇಲ್ಲ, ಬಿತ್ತೆ ಇಲ್ಲ, ಬೆಳೆದೇ ಇಲ್ಲಪ್ಪ ಅಂತಂದ್ರೆ ಆಹಾರ ಎಲ್ಲಿಂದ ಸರಬರಾಜು ಆಗುತ್ತೆ, ಎಲ್ಲಿಂದ ಬರುತ್ತೆ? ಇವತ್ತು ನಮ್ಮ ದೇಶದ ಆಹಾರ ಸಾಮಗ್ರಿಗಳು ಬೇರೆ ದೇಶದಲ್ಲಿ ರಫ್ತಾಗ್ತಾ ಇರುವಂಥದ್ದು ನಿಜವಾಗಿ ನಮ್ಮ ದೇಶದ ಹೆಮ್ಮೆಯ ವಿಚಾರ. ನಮ್ಮ ಭಾರತ ದೇಶ ಅಭಿವೃದ್ಧಿ ಹೊಂದುತ್ತಿರುವಂಥ ದೇಶ. ನಾವೆಲ್ಲ ರೈತ ಬಾಂಧವರಿಗೆ ನಾವೆಲ್ಲ ಪ್ರೋತ್ಸಾಹ ನೀಡಿದಾಗ, ರೈತ ಬಾಂಧವರು ಚೆನ್ನಾಗಿದ್ದಾಗ ಸಮಾಜ ಚೆನ್ನಾಗಿರುತ್ತೆ, ಸಮಾಜ ಚೆನ್ನಾಗಿದ್ದಾಗ ದೇಶ ಚೆನ್ನಾಗಿರುತ್ತೆ. ಯಾಕಂದರೆ ನಾವೆಲ್ಲ ಮೂಲತಃ ಒಂದಲ್ಲ ಒಂದು ರೀತಿಯಲ್ಲಿ ರೈತರ ಫ್ಯಾಮಿಲಿಯಿಂದ, ರೈತರ ಕುಟುಂಬದಿಂದ ಬಂದಂಥವ್ರು. ಹೀಗಾಗಿ ನಾವು ರೈತರಿಗೆ ಹೆಚ್ಚಿನ ಆದ್ಯತೆ ಕೊಟ್ಟಾಗ ಮಾತ್ರ ನಾವು ನಮ್ಮ ಕುಟುಂಬಕ್ಕೆ ಆದ್ಯತೆ ಕೊಟ್ಟಾಗ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ರೈತರ ಒಂದು ಏಳಿಗೆಗೆ ನಾವೆಲ್ಲ ಶ್ರಮಿಸೋಣ. ಮತ್ತು ನಾವು ಧ್ವನಿ ಸಂಸ್ಥೆ ಅಧ್ಯಕ್ಷರಾದಂಥ ರಜನಿ ಅವ್ರ ಬಗ್ಗೆ ಮಾತಾಡೋದಾದರೆ, ಎಲ್ಲಿ ಅನ್ಯಾಯಕ್ಕೊಳಗಾಗಿರ್ತಾರೋ ಅಂಥವ್ರ ಪರವಾಗಿ ಧ್ವನಿ ಎತ್ತುವಂಥ ಕೆಲಸ ಈ ಧ್ವನಿ ಸಂಸ್ಥೆ ಮಾಡ್ತಾ ಇದೆ. ಈ ಧ್ವನಿ ಸಂಸ್ಥೆ ಮೂಲಕ ಧ್ವನಿ ಸಂಸ್ಥೆ ಅಧ್ಯಕ್ಷರಾದಂತಹ ರಜನಿ ಅವ್ರು ಮಾಡ್ತಾ ಇದ್ದಾರೆ. ನೋಡಿ, ಈ ಒಂದು ಹಸು ಕೊಡುವಂಥ ಒಂದು ಪಾಪ ಅವರು ಹಸು ಇಲ್ಲದವಂಥವ್ರಿಗೆ ಒಬ್ಬ ಬಡ ಕೃಷಿ ಮಹಿಳೆಗೆ ಒಂದು ಹಸು ಕೊಡ್ತಾ ಇದೆ. ಅದನ್ನು ಅವರು ಜೀವನ ರೂಪಿಸ್ಕೊಳಕ್ಕೆ
ಸಾಧ್ಯ ಆಗುತ್ತೆ. ಅದರಿಂದ ಏನು ಮನುಷ್ಯ ತನ್ನನ್ನು ತಾನು ತಿಳ್ಕೊಳ್ಳೋವಂಥದ್ದು ಜ್ಞಾನ, ಎಲ್ಲ ಕಡೆಯಿಂದ ತಿಳ್ಕೊಳ್ಳೋವಂಥದ್ದು ಜ್ಞಾನ. ಈ ಜ್ಞಾನ ಮತ್ತು ಜ್ಞಾನದಿಂದ ನಾವೇನು ಒಳ್ಳೆ ರೀತಿಯಲ್ಲಿ ದಾನ ಕೊಡ್ತಿರೋದು ನಮ್ಮ ಆತ್ಮಾಭಿಮಾನ ಹೆಚ್ಚಿಸುತ್ತೆ. ಹೀಗಾಗಿ ಈ ರೀತಿ ಒಳ್ಳೊಳ್ಳೆ ಕೆಲಸಗಳು ಸಮಾಜದಲ್ಲಿ ಆಗಬೇಕಾಗ ಮಾತ್ರ ಸಮಾಜಮುಖಿಯಾಗಿ ಚಿಂತನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸಮಾಜದಲ್ಲಿ ನಾವು ಒಬ್ಬ ಮನುಷ್ಯರಾಗಿ ಇನ್ನೊಬ್ಬ ಮನುಷ್ಯನಿಗೆ ಹೆಲ್ಪ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇಷ್ಟು ಹೇಳ್ತಾ ಮತ್ತು ನಾವು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಬಗ್ಗೆ ಭೌತಿಕವಾಗಿ ಶುಚಿತ್ವ ಇರುತ್ತೆ ಹೊರತು ನಾವು ಹಚ್ಕೊಳ್ಳುವಂಥ ಗಂಧದಿಂದ ಅನ್ನೋದು ಕ್ಷಣಿಕ. ಹಾಗೆ ಮಾನೇನ ತೃಪ್ತಿ ನತು ಭೋಜನೇನ, ನಾವು ಹೊಟ್ಟೆ ತುಂಬ ಊಟ ಮಾಡಿಬಿಟ್ರೆ ಭಕ್ಷ್ಯ ಭೋಜನಗಳು ತಿಂದುಬಿಟ್ರೆ ಅದು 1 ಗಂಟೆ 2 ಗಂಟೆ ತೃಪ್ತಿ ಕೊಡ್ಬೋದು. ಅದಲ್ಲ ಮಾನೇನ ತೃಪ್ತಿ. ಈಗ ಒಬ್ಬ ಹೆಣ್ಣುಮಗಳು ಹೇಗೆ ಗೌರವವನ್ನು ಸಂಪಾದಿಸಿದ್ದಾರೆ ಅಲ್ವಾ? ನಮ್ಮ ಜಿಲ್ಲೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಇಂಥ ಅನೇಕ ಮಹಿಳೆಯರಿದ್ದಾರೆ. ಅನೇಕ ಮಹಿಳೆಯರು ಇನ್ನೊಬ್ಬರ ನೋವಿಗೋಸ್ಕರ, ಅದರಲ್ಲೂ ನೊಂದವರ ಒಂದು ಜೀವನಕ್ಕೆ ಏನಾದರೂ ಸಹಾಯ ಮಾಡಬೇಕು ಅನ್ನೋ ಮನೋಭಾವದಿಂದ ಹೋರಾಟಗಾರ್ತಿಯಾಗಿ ಒಂದು ರೀತಿ ಕಿತ್ತಳೆ ಚನಮ ರೀತಿಯಲ್ಲಿ ಯೋಚನೆ ಮಾಡುವಂಥ ಮಹಿಳೆಯಿದ್ದಾರೆ. ಸುಮ್ಮನೆ ಊಹೆ ಮಾಡ್ತೀವಿ, ಅವ ಹೆಣ್ಣು ಮಗಳು ತನ್ನ ಮನೆ ಕೆಲಸ ಎಲ್ಲ ಬಿಟ್ಟು ಬೇರೆಯವ್ರಿಗೋಸ್ಕರ ಹೋಗಿ ಕೆಲಸ ಮಾಡೋವಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ಒತ್ತಡಗಳನ್ನ ಸಹಿಸೋದು ಅಷ್ಟು ಸುಲಭ ಅಲ್ಲ. ಅವ್ರೇನು ಸಂತೋಷವಾಗಿದ್ದಾರೆ ತಿಳ್ಕೊಬಿಡಿ, ಅವ್ರ ಮೇಲೆ ಸಾಕಷ್ಟು ಟೀಕೆಗಳು, ಟಿಪ್ಪಣಿಗಳು, ಹೆದರಿಕೆಗಳು, ಬೆದರಿಕೆಗಳು ಎಲ್ಲ ಬರ್ತವೆ ಅಲ್ವಾ? ಸೊ ಹಾಗಾಗಿ ಅಲ್ಲೇನು ವಿಶೇಷವಾಗಿ ಹೇಳೋದು ಮಾನೇನ ತೃಪ್ತಿ ನತು ಭೋಜನೇನ. ಅವರಿಗೆ ಸಿಗುವಂಥ ಗೌರವದಿಂದ ನಾನೊಂದು ಒಳ್ಳೆ ಕೆಲಸ ಮಾಡಿದ್ದೀನಿ. ಎಲ್ಲರೂ ಹೊಗಳಿದ್ರು. ನಮ್ಮ ಎಸ್ ಪಿ ಅವರು ಕೂಡ ಹೇಳಿದ್ರು, ಈ ಹೆಣ್ಮಗು ನಮಗೆ ಸಂಪರ್ಕ ಮಾಡ್ತಾ ಇದ್ರು ಅಂತ. ಮನೆ ನ್ಯಾಯಾಧೀಶರು ಕೂಡ ಹೇಳಿದ್ರು, ಈ ಹೆಣ್ಮಗು ನಮ್ಮನ್ನ ಸಂಪರ್ಕ ಮಾಡಿ ಇತರರಿಗೋಸ್ಕರ, ತನಗೋಸ್ಕರ ಅಲ್ಲ. ಹಾಗೆ ಕೃಷ್ಣ ಅವರು ಹೇಳಿದ್ರು, ಎಲ್ಲ ಅಧಿಕಾರಿಗಳು ಕೂಡ ಹೇಳಿದ್ರು. ಹಾಗಾಗಿ ಮಾನೇನ ತೃಪ್ತಿ ನತು ಭೋಜನೇನ. ಅದೇ ನಮ್ಮ ಜಡ್ ಸಾಹೇಬರು ಲಾಸ್ಟ್ ಹೇಳಿದ್ರು, ಜ್ಞಾನೇನ ಮುಕ್ತಿ ನತು ಪೂಜನೇನ. ಯಾವುದೇ ಒಬ್ಬ ವ್ಯಕ್ತಿಗೆ ಮೋಕ್ಷ ಸಿಗಬೇಕು ಅಂದರೆ ಬರೀ ಪೂಜೆ ಮಾಡ್ಕೊಂಡಿದ್ರೆ ಆಗಲ್ಲ ಅಲ್ವಾ? ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ, ಹಿಂದೂ ಸಂಸ್ಕೃತಿಯಲ್ಲಿ ಪೂಜೆಗೆ ಮಹತ್ವ ಇದೆ ಅಲ್ವಾ? ಹಬ್ಬ ಹರಿದಿನಗಳಿಗೆ ಮಹತ್ವ ಇದೆ. ಅದು ನಮ್ಮ ಸಂಪ್ರದಾಯದ ಜೊತೆಯಲ್ಲಿ ಒಂದು ಜೀವನ ಪ್ರಕ್ರಿಯೆ. ಅದು ಒಗ್ಗಟ್ಟು ಮಾಡುತ್ತೆ, ಸಂಸ್ಕಾರ ಮೂಡಿಸುತ್ತೆ, ಸಂಬಂಧಗಳನ್ನ ವೃದ್ಧಿಸುತ್ತೆ. ಅದ್ರ ಜೊತೆಗೆ ಜ್ಞಾನ ಇರಬೇಕು. ಯಾವ ಜ್ಞಾನ ಇರಬೇಕು? ಒಳ್ಳೆಯ ಜ್ಞಾನ ಇರಬೇಕು. ಈಗ ಅನೇಕ ಮಹಿಳೆಯರು, ಈಗ ತಾವೆಲ್ಲ ಇದ್ರೆ ವಿಶೇಷವಾಗಿ ನೀವೆಲ್ಲರೂ ಕೂಡ ಗ್ರಾಮೀಣ ಸೇವೆಯನ್ನು ಮಾಡೋಂಥ ಹೆಣ್ಮಕ್ಳೇ, ನಿಮ್ಮದು ಕೂಡ ಒಂದು ರೀತಿ ಸೇವೆನೇ. ನಿಮಗೆ ಸಣ್ಣದಾಗಿ ಗೌರವಧನ ಕೊಡ್ಬೋದು ಅಥವಾ ಅವ್ರ ಚಿತ್ತಯಮ್ಮನ ನಮ್ಮ ತಾಯಿಯವರಿಗೆ ಕೊಡ್ಬೇಕಂತ ಅನ್ನಿಸ್ತು. ಅವರ ವಹಿವಾಟೆಲ್ಲ ನೋಡ್ತೀವಿ. ಅವರು ಇನ್ನೊಬ್ಬರ ಮನೆಯಲ್ಲಿ ಬಾಡಿಗೆಗೆ ಜೀವನ ಮಾಡ್ತಾ ಇದ್ದಾರೆ. ಹಳ್ಳಿಲಿದ್ರು ಇನ್ನೊಬ್ಬರ ಮನೆಯಲ್ಲಿ ಬಾಡಿಗೆಗೆ ಆಶ್ರಯ ಪಡೆದಿದ್ದಾರೆ. ಅವರ ಗಂಡನೂ ಕೂಡ ಹುಷಾರಿಲ್ಲ. ಹಾಗಾಗಿ ಜೀವನೋಪಾಯಕ್ಕಾಗಿ ನನಗೆ ಕೊಡಿ ಮೇಡಮ್ ಅಂತ ವಿನಂತಿ ಮಾಡ್ಕೊಳ್ತಾರೆ. ಅದಕ್ಕಾಗಿ ಅವರಿಗೆ ಫಲಾನುಭವಿಯಾಗಿ ಇವತ್ತು ನಮ್ಮ ಪೊಲೀಸ್ ರಿಟೈರ್ಡ್ ನಿವೃತ್ತ ಪೊಲೀಸ್ ಸುಜಾತ ಅವರ ಸಮ್ಮುಖದಲ್ಲಿ ಇವತ್ತು ಇವರು ನಮ್ಮ ಗುರುಗಳ ಸಮ್ಮುಖದಲ್ಲಿ ಮತ್ತೆ ನ್ಯಾಯಾಧೀಶರ ಸಮ್ಮುಖ, ಪೊಲೀಸ್ ವರಿಷ್ಠಾಧಿಕಾರಿಗಳ ಸಮ್ಮುಖದಲ್ಲಿ ಅದನ್ನು ಹಸ್ತಾಂತರ ಮಾಡ್ತೀವಿ. ಇದು ದಯಮಾಡಿ ನೀವು ಮಾರಾಟ ಮಾಡ್ಕೊಳ್ಬೇಡಿ ಅಮ್ಮ. ಯಾಕಂದ್ರೆ ನಮ್ಮ ಲಯನ್ಸ್ ಕ್ಲಬ್ ಬಂಧುಗಳು ಮತ್ತೆ ನಮ್ಮ ಇನ್ನೊಂದು ವಿಚಾರ ಅಂದ್ರೆ ಈ ಹಸು ಇದಕ್ಕೆ ನಮಗೆ ನಮ್ಮ ಜೊತೆಗೆ ಸಹಕಾರ ಕೊಟ್ಟಂತ ನಮ್ಮ ಶ್ರುತಿ ದಂಪತಿಗಳು ಸಹ ಬೆಂಗಳೂರಿಂದ ಬಂದಿದ್ದಾರೆ. ಈ ಹೆಣ್ಮಕ್ಳು ಬಂದು ಕೇರ್ಪೇಟೆ ತಾಲೂಕು, ತುಂಬಾ ಖುಷಿ ಆಯ್ತು. ಅವರು ಕೂಡ ಮೇಡಮ್ ನಾನು ಸೇವಾ ಮನೋಭಾವನೆ ಅನ್ಕೊಂಡಿದ್ದೀನಿ, ನೀವೇನಾದ್ರೂ ಸಹಾಯ ಮಾಡಿದ್ರೆ ನನ್ನ ಸಹಾಯನ ನೀವು ತಗೋಬಹುದು ಅಂತ ಹೇಳುವಾಗ ಆಕೆನೂ ಕೂಡ ಪಾಲುದಾರಳಾಗಿದ್ದಾಳೆ ಈ ಹಸು ವಿಚಾರದಲ್ಲಿ. ದಂಪತಿಗಳು ಅಲ್ಲಿಂದ ಬಂದಿದ್ದಾರೆ, ಅವರು ಕೂಡ ಖುಷಿ ಆಯ್ತು ಬಂದದ್ದು ಈ ವೇದಿಕೆ ಮೇಲೆ ಇರುವುದು. ಆಕೆ ಕೂಡ ವೃತ್ತಿಯಲ್ಲಿ ಇಂಜಿನಿಯರ್, ಸಾಫ್ಟ್ವೇರ್ ಇಂಜಿನಿಯರು, ಕೇರ್ಪೇಟೆ ತಾಲೂಕು ಯಮನಹಳ್ಳಿ ಗ್ರಾಮದಿಂದ ಬಂದಿದ್ದಾಳೆ ಹೆಣ್ಮಗಳು. ಅವರು ಕೂಡ ನಾನು ಅಭಿನಂದಿಸ್ತೀನಿ. ನಮ್ಮ ಕಾರ್ಯಕ್ಕೆ ಕಳಿಸ್ಕೊಡ್ತಾರೆ. ಹಸು ಬಗ್ಗೆ ನನಗೇನು ಮಾಹಿತಿ ಗೊತ್ತಿಲ್ಲ. ಇಬ್ಬರು ರೈತರನ್ನ ಕರ್ಕೊಂಡು ಆ ಗ್ರಾಮಕ್ಕೆ ತೆರಳಿ ಆರೋಗ್ಯದಾಯಕವಾದ ಹಸು ಇದು, ಹಾಲು ಕೊಡುತ್ತಾ ಇದ್ರು. ತಗೊಂಡೋದ್ಮೇಲೆ ಅದು ರೋಗಗ್ರಸ್ತ ಹಸು ಆಗಬಾರ್ದು. ನಾವು ಕೊಟ್ರೆ ಅದನ್ನ ನೆನಪು ಮಾಡ್ಕೋಬೇಕು. ಅವರು ತಗೊಂಡೋಗುವಂತ ಫಲಾನುಭವಿ ಮಹಿಳೆ ಏನಿರ್ತಾರೆ, ಬಡ ಮಹಿಳೆ, ಅವರು ನೆನಪು ಮಾಡ್ಕೋಬೇಕು. ಅದು ಹಾಲು ಕರೆಯುವಾಗೆಲ್ಲ ನಮ್ಗೆ ನೆನಪು ಮಾಡ್ಕೊಳ್ಬೇಕು, ಅಭಿವೃದ್ಧಿ ಆಗ್ಬೇಕು. ಆ ತರ ಕೊಟ್ರೆ ಕೊಡ್ಬೇಕು ಅನ್ನೋ ಆಲೋಚನೆ ಮಾಡಿ ನಾನು ಪಶು ವೈದ್ಯರನ್ನ ಭೇಟಿ ಮಾಡ್ತೀನಿ. ಅವ್ರು ಹೇಳ್ತಾರೆ, ಒಬ್ರು ವೈದ್ಯಾಧಿಕಾರಿ ಕಳಿಸ್ತೀನಿ, ನೀವು ಭೇಟಿ ಮಾಡಿ ಅಂತ. ಇಬ್ರು ನಾನು ರೈತರನ್ನ ಕರ್ಕೊಂಡೋಗಿ ಅದನ್ನ ತಪಾಸಣೆ ಮಾಡಿದಾಗ ಆರೋಗ್ಯದಾಯಕವಾಗಿದೆ, ನೀವು ಕೊಡ್ಬೋದು ಅಂತ ಹೇಳ್ತಾರೆ. ನಾನು ಆ ತಕ್ಷಣ ಆ ರೈತರ ಜೊತೆ ಮಾತಾಡಿ ಅವರು 52,000 ಹೇಳ್ತಾರೆ. 50,000 ರೂಪಾಯಿಗೆ ನಾನು ಹಸುವನ್ನ ಖರೀದಿ ಮಾಡ್ತೀನಿ. ಮಾಡಿದ ಮೇಲೆ ಯಾರಿಗೆ ಕೊಡಬೇಕು ಫಲಾನುಭವಿ ಅದನ್ನ ನೋಡ್ಬೇಕಲ್ಲವೇ. ಆವಾಗ ನಾನು ಸಂಪರ್ಕಕ್ಕೆ ಬಂದವರು ನಮ್ಮ ಪೊಲೀಸ್ ಆಗಿರುವಂತಹ ರಿಟೈರ್ಡ್ ಹಿಂದೆ ಕೂತಿದ್ದಾರೆ.
ಅವ್ರಿಗೆ ಹೇಳುವಾಗ ಅವ್ರು ಆಯ್ತು ಒಂದು ನಾನು ಹುಡ್ಕೊಡ್ತೀನಿ ಫಲಾನುಭವಿನ ಅಂತ ಹೇಳ್ತಾರೆ. ಅದೇ ಕೋಡಳ್ಳಿ ಗ್ರಾಮದ ನಮ್ಮ ಸುಜಾತ ಗ್ರಾಮ ಪಂಚಾಯತಿ ಸದಸ್ಯರು, ಅವ್ರಿಗೂ ಸಹ ಹೇಳ್ತೀನಿ, ಅವರಿಬ್ರು ಸಂಪರ್ಕಕ್ಕೆ ಬಂದು ಅವರು ಆಯ್ತು ಹಸುವನ್ನ ಕರ್ಕೊಂಡೋಗಿ ನಾವು ಭೇಟಿ ಮಾಡಿಸ್ತೀವಿ ಅವ್ರ ಮನೆಗೆ, ಫಲಾನುಭವಿ ಮನೆಗೆ. ಅವರು ಬಡತನದಲ್ಲಿದ್ದಾರ, ಯಾವ ತರ ಇದ್ದಾರೆ ವೀಕ್ಷಣೆ ಮಾಡ್ತೀನಿ ಅಂತ ಹೇಳುವಾಗ ಮಿಷನ್ ಅನ್ನ ಕೊಟ್ಟಿದ್ದೇನೆ. ಬಳ್ಳಾರಿ ಕಾರಾಗೃಹ ಬಂಧಿತ ಮಹಿಳೆಯರ ಅವರು ಒಳಗಡೆ ಕೂತ್ಕೊಂಡು ಬೇಸರ ಆಗ್ತಾ ಇರ್ತದೆ, ಬಟ್ಟೆ ಸ್ಟಿಚ್ ಮಾಡ್ಕೊಳ್ಳೋದಿರ್ಬೋದು, ಇನ್ನೊಂದು ಹೊಲಿಗೆ ತರಬೇತಿ ಇರ್ಬೋದು, ಕಲ್ತಿದ್ರೆ ಯಾಕೆ ಅದು ಉಪಯೋಗ ಆಗಬಾರ್ದು ಅಂತೇಳಿ ಅಲ್ಲಿ ಜಿಲ್ಲಾ ನ್ಯಾಯಾಧೀಶರು ಪುಷ್ಪಾಂಜಲಿ ಮೇಡಮ್ ಇರ್ತಾರೆ, ಅವರ ಸಮ್ಮುಖದಲ್ಲಿ ನಾನು ಬಳ್ಳಾರಿ ಕಾರಾಗೃಹಕ್ಕೆ 2 ವರ್ಷದಿಂದ ನಾನು ಮಿಷನ್ ಅನ್ನು ಕೊಟ್ಟಿದ್ದೀನಿ. ಇದಲ್ಲದೆ ಮೊನ್ನೆ ನಮ್ಮ ಜಿಲ್ಲಾ ಪಂಚಾಯತ್ ಸಿಒ ಮೇಡಮ್ ನಂದಿನಿ ಮೇಡಮ್ ಹೊಸದಾಗಿ ಬಂದಿದ್ರು, ನೂತನವಾಗಿ 1 ವಾರ ಆಗಿತ್ತು. ಒಂದು ಬಡ ಮಹಿಳೆ ನಿಮ್ಮ ಲಯನ್ಸ್ ಕ್ಲಬ್ ಇಂದ ನಮ್ಗೆ ಏನಾದ್ರು ಕೊಡ್ಲಿಕ್ಕೆ ಆಗ್ತದ ಅಂತ ಕೇಳುವಾಗ ನಾವು 7,000 ರೂಪಾಯಿ ಬೆಲೆ ಬಾಳುವ ಟೀ ಮತ್ತೆ ಕಾಫಿ ಡಿಕಾಕ್ಷನ್ ಉಳ್ಳ ಒಂದು ಏನು ಕ್ಯಾನ್ ಅನ್ನ ನಾವು ಕೊಟ್ವಿ, ಮೊನ್ನೆ ಕೂಡ ಕೊಟ್ವಿ. ಹಸ್ತಾಂತರ ಮಾಡಿದ್ದು ನಂದಿನಿ ಮೇಡಮ್ ಅವರು, ಜಿಲ್ಲಾ ಪಂಚಾಯತ್ ಸಿಒ. ಇದಲ್ಲದೆ ಇದೇ ತರ ಮುಂದೆ ನಾವು ಒಂದೊಂದು ಕಾರ್ಯಕ್ರಮನ ಹಮ್ಮಿಕೊಳ್ಬೇಕು ಅನ್ಕೊಂಡಿದ್ದೀನಿ. ಈಗ ಮಂಡ್ಯ ಜೈಲಲ್ಲಿ ಕೂಡ ಅಲ್ಲಿ ನಾನು ಕೌನ್ಸಿಲಿಂಗ್ ಹೋಗ್ತಾ ಇರ್ತೀನಿ, ಅಲ್ಲಿ ಜೈಲಲ್ಲೂ ಕೂಡ ಸ್ವಾಮಿ ಕೇಳಿದ್ದಾರೆ ಒಂದು ಮಿಷನ್ ಅನ್ನ ನನಗೂ ಕೊಡಿ, ನಾವು ಬಟ್ಟೆ ಸ್ಟಿಚಿಂಗ್ ಮಾಡ್ತೀವಿ, ಎಂಬ್ರಾಯ್ಡಿಂಗ್ ಅವ್ರಿಗೆ ಕೊಡಿ ಅಂತ ಕೇಳಿದ್ದಾರೆ. ಅದಕ್ಕೆ DC ಅವ್ರಿಗೆ ಮಾತಾಡಿ ಗಮನಿಸಲು ಅವರಿಗೆ ಕೊಡೋಣ ಅಂತ ಅನ್ಕೊಂಡಿದ್ದೀನಿ ಸ್ವಾಮಿ ಮಂಡ್ಯ ಜೈಲಿಗೆ. ಇದೇ ತರ ನಾನು ಕೆಲಸ ಕಾರ್ಯಗಳನ್ನ ನಾವು ಮಾಡ್ಕೊಂಡು ಬರ್ತಾ ಇದ್ದೀನಿ. ಮೊನ್ನೆನೂ ಕೂಡ ಕೆಲವೊಂದು ಮಹಿಳೆಯರ ವಿಚಾರ ಬಂದಾಗ ತುಂಬಾ ಸವಾಲಾಗಿರ್ತದೆ. ಪ್ರಾಣದ ಅಂಗನ ತೊಂದು ಕೂಡ ಆಸಿಡ್ ಮಾಡ್ತೀನಿ ಅಂತ ಹೇಳ್ತಾರೆ. ಎದುರುಗಡೆ ಇರೋದವ್ರಿಗೆ ಅನ್ಯಾಯ ಆಗಿರುತ್ತೆ, ಇನ್ನು ಅನ್ಯಾಯ ಆಗಿರುವಂತ ಪತಿ ಮನೆಯವರು ಕೂಡ ಆಸಿಡ್ ಹಾಕ್ತೀನಿ ಅಂತಾರೆ, ಕೊಲೆ ಬೆದರಿಕೆಗಳಾಗ್ತಾ ಇದ್ದಾರೆ. ಆದ್ರೆ ಯಾವುದೇ ಕೊಲೆ ಬೆದರಿಕೆಗೆ ನಾನು ಹೋಗೋದಿಲ್ಲ. ನಾನು ನೇರ ಯಾವ್ದಾದ್ರು ಮಹಿಳಾ ದೌರ್ಜನ್ಯ ಘಟನೆ ಬಂದಾಗ ಹೋಗೋದೇ ನಾನು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ನ್ಯಾಯಾಧೀಶರನ್ನ ನೋಡ್ತೀನಿ, ಆಮೇಲೆ ಜಿಲ್ಲಾ ವರಿಷ್ಠಾಧಿಕಾರಿಗಳ ಅರ್ಧರಾತ್ರಿಯಾಗಲಿ ಅವರು ತಮ್ಮ ವಾಹನ ಅಥವಾ ಬೇರೆ ಒಂದು ವಾಹನವನ್ನು ಮಾಡಿಕೊಂಡು ಆ ಮಹಿಳೆಯ ಸ್ಪಂದನೆಗೆ ಕೂಡಲೇ ಹೋಗ್ತಾರೆ, ಧಾವಿಸ್ತಾರೆ. ಅಲ್ಲಿಯೂ ಕೂಡ ಸಮಾಲೋಚನೆ ಮಾಡ್ತಾರೆ. ಆಗ್ಲಿಲ್ಲ ಅಂತ ಅಂದಾಗ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ, ನ್ಯಾಯಾಧೀಶರನ್ನ ಭೇಟಿ ಮಾಡಿ ಅವರಿಂದ ಸಲಹೆಯನ್ನು ಪಡ್ಕೊಂಡು ಅವರಿಗೆ ನ್ಯಾಯವನ್ನ ಕೊಡಿಸ್ತಾ ಇದ್ದಾರೆ. ಇವರಿಗೆ ಹಲವಾರು ಪ್ರಶಸ್ತಿಗಳು ಮತ್ತೆ ಕಿತ್ತೂರು ರಾಣಿ ಚೆನ್ನ ಪ್ರಶಸ್ತಿ ಕೂಡ ನಮ್ಮ ರಜನಿರಾಜ್ ಮೇಡಮ್ ಬಂದಿದೆ. ಇವರ ಸೇವೆ ಹೀಗೆ ನಿರಂತರವಾಗಿ ಮುಂದುವರಿತಾ ಇರಲಿ ಅಂತ ಹೇಳ್ತಾ ಅವರಿಗೂ ಕೂಡ ನಮ್ಮ ಧ್ವನಿ ಲಯನ್ಸ್ ಚೆನ್ನಾಗಿ ಕಲಿಯುತ್ತೆ. ಆಮೇಲೆ ಅದು ಇದೆಯಾ, ಇದು ವಯಸ್ಸಾಗಿದೆಯಾ, ವಯಸ್ಸಾಗಿಲ್ವಾ, ಬೇರೆ ಇದೆಯಾ ಎಲ್ಲ ಚೆಕ್ ಮಾಡಿಸಿ ಹಸು ಕೊಡ್ಸೋದಂದ್ರೆ ಸಣ್ಣ ಬಿಡುದಲ್ಲ. ನಮ್ಗೆ ಭಾರಿ ಖುಷಿ ಇದೆ, ಅವ್ರ ಬಗ್ಗೆ ಭಾರಿ ಹೆಮ್ಮೆ ಅನಿಸ್ತು. ಈ ತರ ಕಾರ್ಯಕ್ರಮ ಇನ್ನು ಮುಂದುವರಿಲಿ ಅಂತ ಅನಿಸ್ತಾ ನಾನು ಹೇಳಿ ಮಾತು ಸ್ವಾಮಿಗಳಿಗೆ ನಮಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ನಮ್ಮ ಅಡಿಷನಲ್ ಎಸ್ ಪಿ ಆದಂತಹ ತಿಮ್ಮಯ್ಯರವರೇ, ಧ್ವನಿ ಸಂಸ್ಥೆ ಅಧ್ಯಕ್ಷರಾದಂತಹ ರಜನಿರವರೇ ಹಾಗೂ ಕೃಷ್ಣರವರೇ, ಮತ್ತು ಪಶು ಇಲಾಖೆಯ ಸಹಾಯಕ ನಿರ್ದೇಶಕರಾದಂತಹ ಗೋವಿಂದರವರೇ, ಮತ್ತು ನಮ್ಮ ಕೃಷಿ ಇಲಾಖೆಯ ಅಧಿಕಾರಿಗಳವರೇ, ಸಚಿವರೇ, ಪ್ರಮುಖವಾಗಿ ಇಲ್ಲಿ ಭಾಗವಹಿಸಿರುವಂತಹ ಎಲ್ಲ ನನ್ನ ರೈತ ಬಂಧುಗಳೇ, ಇಲ್ಲೆಲ್ಲ ಮಹಿಳೆಯರೇ ಸೇರಿರುವಂಥದ್ದು ನೋಡಿ ಖುಷಿ ಆಗುತ್ತೆ. ಇದೇ ತಿಂಗಳು ನಾವು ಮಾರ್ಚ್ 8ನೇ ತಾರೀಕು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೀರಿ. ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಸಹ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸ್ತೀನಿ. ಮತ್ತು ಇದೊಂದು ವಿಶೇಷ ಕಾರ್ಯಕ್ರಮ ಅಂದರೆ ತಪ್ಪಾಗಲಾರ್ದು. ಯಾಕಂದರೆ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ಸ್ವಾಮಿಗಳು ಆಗಮಿಸಿದ್ದಾರೆ. ಸ್ವಾಮಿಗಳ ಬಗ್ಗೆ ತಮಗೆಲ್ಲ ಗೊತ್ತೇ ಇದೆ. ಮಂಡ್ಯ ಜಿಲ್ಲೆ ಬಹುಶಃ ಅವರ ಕರ್ಮಭೂಮಿ ಅಂದರೆ ತಪ್ಪಾಗಲಾರ್ದು. ಅವರು ವಿವಿಧ ಹುದ್ದೆಗಳಲ್ಲಿ ಮಂಡ್ಯದಲ್ಲಿ ಕೆಲಸ ಮಾಡಿ, ಮತ್ತೆ ನಾವೆಲ್ಲ ನೋಡ್ತಾ ಇದ್ದೀರಿ ಅಧಿಕಾರಕ್ಕಾಗಿ ಕಚ್ಚಾಟ. ಇಂಥ ಒಂದು ಅಧಿಕಾರಕ್ಕಾಗಿ ಕಚ್ಚಾಟ ಇರುವಂಥ ಸಂದರ್ಭದಲ್ಲಿ ಉನ್ನತ ಅಧಿಕಾರದಲ್ಲಿದ್ದಾಗಲೇ ನಮ್ಮ ಸ್ವಾಮಿಗಳು ಜನರ ಶ್ರೇಯೋಭಿವೃದ್ಧಿಗಾಗಿ, ಲೋಕ ಕಲ್ಯಾಣಕ್ಕಾಗಿ ಸ್ವಾಮಿಯ ದೀಕ್ಷೆಯನ್ನು ಪಡ್ಕೊಂಡು ಒಳ್ಳೊಳ್ಳೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇರೋದು ನಿಜಕ್ಕೂ ಸಹ ಅವ್ರ ಜೊತೆ ನಾನೀಗೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥದ್ದು ನಿಜವಾಗೂ ಕೂಡ ಖುಷಿ ಕೊಡುವಂಥ ವಿಚಾರ. ಮತ್ತು ಈ ಒಂದು ಕಾರ್ಯಕ್ರಮನ ಮಾಡಬೇಕು ಅಂತ ರಜನಿಯವರು ಕೇಳ್ಕೊಂಡಾಗ ನಾನಂದರೆ ಎಲ್ಲ ರೈತ ಮಹಿಳೆಯರು, ರೈತ ಬಾಂಧವರು ಬರ್ತಾರೆ, ಅವ್ರಿಗೆ ಒಂದು ಕಾನೂನು ಅರಿವು ಕೂಡ ನಾವು ನೀಡೋಣ. ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಪಶು ಇಲಾಖೆ ಅಧಿಕಾರಿಗಳು ಹಾಗೂ ನಮ್ಮ ಕೃಷಿ ಇಲಾಖೆ ಅಧಿಕಾರಿಗಳು ಸಹ ಬರಲಿ. ರೈತ ಬಂಧುಗಳಿಗಿರುವಂಥ ಒಂದು ಸೌಲಭ್ಯ ಸೌಕರ್ಯಗಳು ಏನು ಸರ್ಕಾರದಿಂದ ಕೊಡ್ತಾ ಇದ್ದಾರೆ, ಅದು ಇನ್ನೂ ಹೆಚ್ಚಿನ ಪ್ರಚಾರ ಸಿಕ್ಕಿದಂಗೆ ಆಗುತ್ತೆ. ಆ ಮೂಲಕ ಅವರು ಅವರ ಸೌಲಭ್ಯಗಳು ನಿಜವಾಗಿ ಯಾರು ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ, ಆ ಪಡ್ಕೊಳ್ಳೋವಂಥ ನಿಟ್ಟಿನಲ್ಲಿ ನಾವೆಲ್ಲ ಕಾರ್ಯ ಮಾಡೋಕ್ಕೆ ಖುಷಿ ಆಗುತ್ತೆ ಅನ್ನೋಂಥ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಹ ಬಂದು ಮೆರುಗನ್ನು ತುಂಬಿದ್ದೀರಾ. ಈಗಾಗಲೇ ನಮ್ಮ ಕೃಷಿ ಅಧಿಕಾರಿಯವರು ಸರ್ಕಾರದಿಂದ ಯಾವ್ಯಾವ ರೀತಿ ರೈತರಿಗೆ ಸೌಲಭ್ಯ ಮತ್ತು ಸವಲತ್ತು ಸಿಗುತ್ತೆ ಅಂತ ತಿಳಿಸಿದ್ದಾರೆ. ಅದನ್ನು ನೀವು ಮಾತ್ರ ತಗೊಂಡು ಕೃಷಿನ ಬೆಳೆಸಬೇಕು. ಕೃಷಿತೋ ನಾಸ್ತಿ ದುರ್ಭಿಕ್ಷಂ, ಕೃಷಿತೋ ನಾಸ್ತಿ ದುರ್ಭಿಕ್ಷಂ. ಕೃಷಿಯನ್ನು ಯಾರು ಪ್ರೀತಿಯಿಂದ ಸುಮ್ಮನೆ ಕಾಟಾಚಾರಕ್ಕೆ ಮಾಡಿದ್ರೆ ಏನು ಉದ್ಧಾರ ಆಗಲ್ಲ ಗೊತ್ತಿದೆ.
ಪ್ರೀತಿಯಿಂದ ಯಾರು ಮಾಡ್ತಾರೋ 1 ಎಕರೆ ಇದ್ದರೆ ಸಾಕು, ಚೆನ್ನಾಗಿ ಅಭಿವೃದ್ಧಿ ಆಗ್ಬೋದು. ಅಟ್ಲೀಸ್ಟ್ ಲೈಫನ್ನು ಒಂದು ಒಳ್ಳೆ ಸ್ಟ್ಯಾಂಡರ್ಡ್ ಲೈಫನ್ನು ಲೀಡ್ ಮಾಡ್ಬೋದು. ಏನು ದೊಡ್ಡ ಕಾರ್ ತೊಗೊಳಕ್ಕೆ ಆಗದೇ ಇರ್ಬೋದು, ಬಂಗ್ಲೆ ಕಟ್ಟಲಿಕ್ಕೆ ಆಗದೇ ಇರ್ಬೋದು, 3 ಹೊತ್ತು ಊಟ ಮಾಡ್ಬೋದು, ಮಕ್ಕಳನ್ನ ಒಳ್ಳೆ ಎಜುಕೇಷನ್ ಕೊಡಿಸ್ಬೋದು, ಮೈ ತುಂಬ ಒಳ್ಳೆ ಬಟ್ಟೆ ಹಾಕ್ಬೋದು ಅಲ್ವಾ. ನೀವು ಹೋಗಿ ನಾವು ನಾಗಮೂಲದಲ್ಲಿ ತಹಶೀಲ್ದಾರ್ ಇದ್ವಿ ಸುಮಾರು 16 ವರ್ಷಗಳ ಹಿಂದೆ. ಇದೇ ತಾಲೂಕಿನಲ್ಲಿ ಸುಮಾರು 11 ವರ್ಷಗಳ ಹಿಂದೆ ತಹಶೀಲ್ದಾರ್ ಇದ್ವಿ. ಇದೇ ಜಿಲ್ಲೆಯಲ್ಲಿ ಪಾಂಡವಪುರದಲ್ಲಿ 10 ವರ್ಷಗಳಿಂದ ಅಡಿಷನಲ್ ಕಮಿಷನರ್ ಇದ್ವಿ. ಇಲ್ಲೇ 95 ದಿನಗಳ ಹಿಂದೆ ಅಡಿಷನಲ್ DC ಇದ್ವಿ. ಜಸ್ಟ್ 95 ಡೇಸ್ ನಾವು ಕ್ಲಾಸ್ ಮಾಡಿರೋದು ಟ್ರಾನ್ಸ್ಮಿಷನ್. ಆವಾಗ ನಾಗಮೂಲದಲ್ಲಿ ಹೋಗ್ಬೇಕಾದ್ರೆ ನೋಡ್ತಾ ಇದ್ವಿ, ಒಬ್ಬ ವ್ಯಕ್ತಿ ತನ್ನ ಹೆಂಡತಿ 2 ಮೇಕೆ 2 ಕುರಿ ಕಟ್ಕೊಂಡು 1 ಬೆಳೆ ಹೂಕೋಸು, ಇನ್ನೊಂದು ಬೆಳೆ ಈರುಳ್ಳಿ, ಇನ್ನೊಂದು ಬೆಳೆ ರಾಗಿ ಕೆರೆ ಪಕ್ಕದಲ್ಲಿ ಹೆಂಗೆ ಬೆಳೀತಾ ಇದ್ರು? 1 ಎಕರೆನಲ್ಲಿ ಮನೆ ತುಂಬ ರಾಗಿ ಇಟ್ಟಿರೋರು 3 ತಿಂಗಳು ಅದು ಲಕ್ಷ ಕಿವಿಗೆ ಹೋಗೋ ಸಾಧ್ಯತೆಗಳಿರ್ತವೆ ಅಲ್ವಾ. ನೀವು ಯಾಕೆಂದ್ರೆ ಒಂದೊಂದು ಮಹಿಳೆಯರು, ನೀವು ಹೆಣ್ಮಕ್ಳು 1000 ಮಹಿಳೆಯರ ಜೊತೆ ಸಂಪರ್ಕ ಇಟ್ಕೊಂಡಿರ್ತೀರಲ್ವ, ಕನಿಷ್ಠ 1000 ಕುಟುಂಬದ ಜೊತೆ ಸಂಪರ್ಕ ಇಟ್ಕೊಂಡಿರ್ತೀರ. ಇದು ಕಿವಿಗೆ ಹಾಕೊಂಡೋಗಿ ಬಾಯಿ ಮೂಲಕ ಹೇಳಿದ್ರು. ಅವ್ರು ಹೇಳಿದ್ರು ಕೃಷಿ ಸಲಕರಣೆಗಳ ಕೊಡ್ತಾರೆ, ಕೃಷಿ ಉಪಕರಣ ಕೊಡ್ತಾರೆ, ಸಹಾಯಧನ ಸಿಗುತ್ತೆ, 80% 90% ಸಹಾಯಧನ ಸಿಗುತ್ತೆ. ಇದೆಲ್ಲ ನೀವು ಜಾಗೃತಿ ಮೂಡಿಸ್ಕೊಂಡ್ರೆ ಯಾರಿಗೋ 4 ಜನಕ್ಕೆ ಹೆಲ್ಪ್ ಆಗ್ಬೋದು, ಟಿಲ್ಲರ್ ಸಿಗುತ್ತೆ. ಸೊ ಹಾಗಾಗಿ ದಯವಿಟ್ಟು ಕೆಲವರು ಕೇಳಿಸ್ಕೊತಿರಲಿಲ್ಲ, ಅದಕ್ಕೆ ನನಗೆ ಬೇಸರ ಆಯಿತು. ಏನಪ್ಪ ಅವ್ರು ಬಂದು ಇಲ್ಲಿ ಹೇಳ್ತಾ ಇದ್ದಾರೆ, ಕೇಳಿಸ್ಕೊತಾ ಇರಲ್ಲ, ಮೊಬೈಲ್ ನೋಡ್ತಾ ಇರಲ್ಲ ಅಲ್ವಾ. ಏನಾಗುತ್ತೆ ಗೊತ್ತಾ, ಸರ್ಕಾರದ ಕಾರ್ಯಕ್ರಮಗಳೆಲ್ಲ ಕೇಳಿಸ್ಕೊಂಡೇ ತಗೊಳ್ತಾನೆ, ಇನ್ನೊಬ್ರಿಗೆ ಬಾಯಿ ಬಿಡಲ್ಲ. ಎಲ್ಲರೂ ಇರ್ತಾರೆ, ಎಲ್ಲ ಕೇಳಿಸ್ಕೊಂಡು ಹೋಗಿ ನಾಳೆ ಬೆಳಗಿನ ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ. ಸ್ವಾಮಿ ನಿನ್ನೆ ಭಾಷಣದಲ್ಲಿ ಹೇಳಿದ್ರಲ್ಲ, ಕೊಡಿ ನನಗೆ ಟಿಲ್ಲರು, ಕೊಡಿ ನನಗೆ ಟ್ರ್ಯಾಕ್ಟ್ರು, ಕೊಡಿ ನನಗೆ ಸ್ಪ್ರಿಂಟರು, ಕೊಡಿ ನನಗೆ ಪೈಪು. ವಿಚಾರಾನಂದ ಸ್ವಾಮೀಜಿಗಳ ಪಾದಾರ ವಂದನೆಗಳಿಗೆ ನಮಸ್ಕರಿಸುತ್ತಾ, ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಮಹಿಳೆಯರೇ, ಎಲ್ಲರಿಗೂ ಈ ಮಹಿಳಾ ದಿನಾಚರಣೆಯ ಮಾಸದ ಒಂದು ಶುಭಾಶಯ. ಇವತ್ತು ಲಯನ್ಸ್ ಧ್ವನಿ ಸಂಸ್ಥೆಯ ವತಿಯಿಂದ ಒಂದು ಹಸುವನ್ನು ಚಿಕ್ಕಸಾಯಮ್ಮ ಅನ್ನುವ ಒಂದು ಮಹಿಳೆಗೆ ನೀಡುವ ಒಂದು ಸಂದರ್ಭ, ಹಾಗೂ ಡಿಸ್ಟ್ರಿಕ್ಟ್ ಗವರ್ನರ್, ಲಯನ್ಸ್ ಡಿಸ್ಟ್ರಿಕ್ಟ್ ಗವರ್ನರ್ ಆದ ನನ್ನ ಒಂದು ಅಧಿಕೃತ ಭೇಟಿ ಈ ಸಂಸ್ಥೆ ಮದ್ದೂರು ಲಯನ್ಸ್ ಸಂಸ್ಥೆಗೆ ಕೊಟ್ಟಿರುವ ಒಂದು ಸಂದರ್ಭದಲ್ಲಿ ಈ ಒಂದು ಸಮಾರಂಭಕ್ಕೆ ನಾವು ಭಾಗವಹಿಸೋಕ್ಕೆ ಭಾಳ ಸಂತೋಷ ತಂದಿದೆ. ಸ್ವಾಮೀಜಿಗಳ ಒಂದು ಸಾನ್ನಿಧ್ಯದಲ್ಲಿ ನಮ್ಮ ಮಧ್ಯದಲ್ಲಿ ಇನ್ನೊಬ್ಬ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಮುಂಚೆನೇ ಹೋಗ್ತೀನಿ ಅಂತಂದರೆ, ಆದರೆ ನಮ್ಮ ಧ್ವನಿ ಸಂಸ್ಥೆಯ ಅಧ್ಯಕ್ಷೆಯ ಒಂದು ಮಾತಿನಿಂದ ನಾನು ಇಮಿಡಿಯೇಟಾಗಿ ಒಳಗಡೆ ಬಂದು ಕೂತೆ. ನಮ್ಮ ಸಂಸ್ಥೆಗೆ ನೀವು ಬೇರೆ ಟೈಮಲ್ಲಿ ಸಿಟಿ ಸಂಸ್ಥೆಗಳಿಗೆ ಜಾಸ್ತಿ ಟೈಮ್ ಕೊಡ್ತಾರೆ, ನಮ್ಮ ಸಂಸ್ಥೆಗಳಿಗೆ ನೀವು ಕೊಡದೇ ಇದ್ರೆ ಹೇಗೆ ಅಂತ ನನಗೂ ಬೇಜಾರಾಯಿತು, ನನ್ನ ಕ್ಷಮೆಯಾಗಿ. ಹಾಗಾಗಿ ಇವತ್ತು ನಾನು ಇಲ್ಲಿ ಬಂದಿರೋ ಮೇಲೆ ಭಾಳ ಸಂತೋಷ ಆಯಿತು. ಮೊದಲನೇ ವಿಚಾರ, ನಮ್ಮ ಸ್ವಾಮೀಜಿಗಳು ಒಬ್ಬ ನಿಷ್ಠಾವಂತ ಅಧಿಕಾರಿಯಾಗಿದ್ದವರು ಅಂತ ಕೇಳಿ ನನಗೆ ಭಾಳ ತೃಪ್ತಿ ಕೊಟ್ಟಂಥ ವಿಚಾರ. ಹಾಗೂ ಆನಂದರವರ ಜೊತೆ ಒಂದು ಕೆಲವು ಕಾಲ ಮಾತಾಡಿದಾಗ ಅವರಲ್ಲಿರುವ ಯೋಚನೆಗಳು, ಸಮಾಜಕ್ಕೆ ಸಲ್ಲಿಸಬೇಕಾದಂಥ ಕೆಲಸಗಳ ಬಗ್ಗೆ ಅವರ ವಿಚಾರಧಾರೆ ಭಾಳ ತುಂಬ ಸಂತೋಷ ಇತ್ತು ಆನಂದರವರೇ. ಹಾಗೂ ನಮ್ಮ ತಿಮ್ಮಯ್ಯ ಅವರು, SP ಅವರು ಸರಳ ಸ್ವಭಾವ ಅಂತ ನೋಡಿದ ತಕ್ಷಣ ಗೊತ್ತಾಗುತ್ತೆ, ಆದರೆ ಕಟ್ಟುನಿಟ್ಟಿನ ಅಧಿಕಾರಿ ಅಂತಲೂ ಗೊತ್ತಾಯಿತು. ಯಾವುದೋ ಒಂದು ಮನವಿ ಬಂದಾಗ ಅವರು ಹೇಳಿದಂಥ ರೀತಿ, ಇವೆಲ್ಲ ಒಂದು ಲಯನ್ಸಿನ ಉದ್ದೇಶ ಸೇವೆ, ಸ್ನೇಹ, 2 ಉದ್ದೇಶದಿಂದ 107 ವರ್ಷಗಳಿಂದ ನಮ್ಮ ಲಯನ್ಸ್ ಸಂಸ್ಥೆ ನಡ್ಕೊಂಡ್ಬಂದಿದೆ. ಇದು 107ನೇ ವರ್ಷ. ಚಿಕಾಗೋ ಅಂತ ಒಂದು ನಗರಿಯಲ್ಲಿ ಶುರುವಾದಂಥ ಸಂಸ್ಥೆ ಈಗ ಪ್ರಪಂಚಾದ್ಯಂತ 200ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ನಮ್ಮ ವ್ಯಾಪ್ತಿ ಇದೆ. ಅಲ್ಲಿ ಸುಮಾರು 50,000 ಲಯನ್ಸ್ ಕ್ಲಬ್ಗಳಿವೆ. ಮದ್ದೂರು ಲಯನ್ಸ್ ಧ್ವನಿ ಸಂಸ್ಥೆ ಇದ್ದ ಹಾಗೆ ಆ ಥರದಲ್ಲಿ ಒಂದು ಸಂಸ್ಥೆ ಮದ್ದೂರು ಧ್ವನಿ ಲಯನ್ಸ್ ಸಂಸ್ಥೆ. ಇವರ ಬಗ್ಗೆ ಮಾತ್ರ ನಾನು ಹೇಳಲೇಬೇಕು. ರಜನಿ ರಾಜ್ ಅವರು ನಮ್ಮ ಒಂದು 3-3.5 ಸಾವಿರ ಜನ ನಮ್ಮ ಲಯನ್ಸ್ ಡಿಸ್ಟ್ರಿಕ್ಟ್ 317Gಯಲ್ಲಿ ಒಂದು ಚಾಪನ್ನು ಮೂಡಿಸಿರುವಂಥ ಮಹಿಳಾ ಲಯನ್ಸ್ ಅಂತಂದರೆ ತಪ್ಪಾಗಲಾರದು. ಯಾವುದೇ ಮಹಿಳೆಗೆ ಅನ್ಯಾಯ ಆಗ್ತಿದೆ ಅಂತಂದರೆ ಈ ಊರಾಗಲಿ, ರಾಜ್ಯದಲ್ಲಿ ಯಾವುದೇ ಭಾಗದಲ್ಲಾಗಲಿ, ಅಥವಾ ರಾಜ್ಯದ ಆಚೆ ಯಾವುದೇ ರಾಜ್ಯ ಆಗಿರಲಿ, ಅಲ್ಲಿಗೆ ಯಾವುದೇ ಸವಾಲುಗಳಿದ್ರೂ ಅಲ್ಲಿಗೆ ಹೋಗಿ ಪರಿಹಾರ ಕೊಡಿಸಿ, ಅದಕ್ಕೆ ಸೂಕ್ತವಾದಂಥ ಪರಿಹಾರ ಕೊಡಿಸಿ ಬಂದಂಥ ಅನೇಕ ಸುದ್ದಿಗಳನ್ನ ನಾವು ನಮ್ಮ ಸೋಷಿಯಲ್ ಇದರಲ್ಲಿ ನೋಡ್ತಾ ಇರ್ತೀವಿ, ಗಮನಿಸಿದ್ದೀವಿ. ನಿಮಗೆ ಎಲ್ಲರ ಪರವಾಗಿ, ನಮ್ಮ ಜಿಲ್ಲೆಯ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳು. ನಮಗೆ ಇದೇ ಥರ ಹೋರಾಟ ನಡೆಸಲಿ ಅಂತ